Bye. Bye. Bye, man. Happy journey. Bye, bye, man. Bye. Happy journey. Safe journey. Enjoy your trip. Peaceful for me. मत पूछते सारे Bye. Enjoy safe journey. Bye. Enjoy. All the best. All the best. ನಮಸ್ಕಾರ, ನಾನು ಶುಭ್ರೀಶ್. ನೋಡ್ತಾ ಇದ್ದೀರಾ KFC, ಇದು ಕನ್ನಡ ಫುಡ್ ಚಾನಲ್ಗಳು. ಈಗ ಮಧ್ಯರಾತ್ರಿ 2:30 ಗೈಸ್. ಅರ್ಲಿ ಮಾರ್ನಿಂಗ್ ಬಿರಿಯಾನಿ ಫುಡ್ಡು ಏನು ಟೇಸ್ಟ್ ಮಾಡೋಕ್ಕೆ ಬಂದಿಲ್ಲ. ಲಿಟ್ರಲಿ ಏರ್ಪೋರ್ಟಲ್ಲಿ ಗೈಸ್, ಟರ್ಮಿನಲ್ 2. ಟೈಮ್ ನೋಡಿದ್ರೆ 2:25. ಎಲ್ಲಿ ಹೋಗ್ತಾ ಇದೀವಿ ಅಂದರೆ ನಮ್ಮ ಕನ್ನಡ ಫುಡ್ ಚಾನಲಿನ ಮೊದಲನೆಯ ಇಂಟರ್ನ್ಯಾಷನಲ್ ಟ್ರಿಪ್ ಗೈಸ್. ಎಲ್ಲೋ ಸ್ಟಾರ್ಟ್ ಮಾಡಿ ಹೇಗೋ ಬಂದು ಆಲ್ ಓವರ್ ಕರ್ನಾಟಕ ಮುಗಿಸಿ ನಂತರ ಒಂದು ಇಂಟರ್ನ್ಯಾಷನಲ್ ಮಾಡೋಣ ಅಂತ ಈಗ ಇಲ್ಲಿ ಬಂದು ನಿಂತಿದ್ದೀನಿ. ಎಲ್ಲಿ ಹೋಗ್ತಾ ಇದೀವಿ ಅಂದರೆ ಕನ್ನಡ ಫುಡ್ ಚಾನಲ್ ಗೋಸ್ ಟು ಥಾಯ್ಲ್ಯಾಂಡು, ಬ್ಯಾಂಕಾಕು, ಸುಮಾರು ಪ್ಲೇಸಸ್ ಹಾಗೆ ಪ್ಲ್ಯಾನ್ ಮಾಡಿಕೊಂಡು ಬಂದಿದ್ದೀವಿ. ಈಗ ಬೆಳಿಗ್ಗೆ 6:30 ನಮ್ಮ ಫ್ಲೈಟ್ ಗೈಸ್. ಆಲ್ಮೋಸ್ಟ್ 2:30 ಬಂದು ಸ್ವಲ್ಪ ಶೂಟ್ಸು ಪ್ಯಾಚ್ ವರ್ಕ್ಸ್ ಮುಗಿಸ್ಕೊಳ್ಳೋಣ ಅಂತ ಬೇಗನೆ ಬಂದಿದ್ದೀವಿ. ಹೋಗೋಣ, ಚೆಕ್ ಇನ್ ಮಾಡಿಬಿಟ್ಟು ಇಮಿಗ್ರೇಷನ್ನು ಸೆಕ್ಯೂರಿಟಿ ಚೆಕ್ ಎಲ್ಲ ಮುಗಿಸ್ಕೊಂಡು ಟರ್ಮಿನಲಲ್ಲಿ ನಿಮಗೆ ಸಿಗ್ತೀನಿ, ಬನ್ನಿ. ಬಾಯ್ ಬ್ರದರ್. ಟರ್ಮಿನಲ್ 2 ನೋಡ್ತಿರೋದು ಫಸ್ಟ್ ಟೈಮು. ನಾನು ಡೊಮೆಸ್ಟಿಕ್ ಫ್ಲೈಟಲ್ಲಿ ಹೋಗಿದ್ದೀನಿ. ಇಂಟರ್ನ್ಯಾಷನಲ್ ಟ್ರಿಪ್ಪು ಪ್ರೊಸೀಜರು ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಒಂದು ಇದರಲ್ಲಿ ಹೋಗ್ತಾ ಇರೋದು, ನೋಡ್ಕೊಂಡು ಹಾಗೇ ಮುಗಿಸ್ಕೊಂಡು ಹೋಗೋಣ ಪ್ರತಿಯೊಂದು ಫಾರ್ಮ್ಯಾಲಿಟೀಸ್ನು. ಎಸ್, ನೆಕ್ಸ್ಟ್ ಲೆವೆಲ್ ಏರ್ಪೋರ್ಟ್ ಅಂತಲೇ ಹೇಳ್ಬೋದು ಗೈಸ್. ಲಿಟ್ರಲಿ ಐ ಆಮ್ ಎಂಜಾಯಿಂಗು. ಚೆಕ್ ಇನ್ ಆಯಿತು, ಇಮಿಗ್ರೇಷನ್ ಮುಗೀತು, ಸೆಕ್ಯೂರಿಟಿ ಚೆಕ್ ಮುಗಿಸಿದ ತಕ್ಷಣ ಕೊನೆಯದಾಗಿ ಡಿಪಾರ್ಚರ್ ಗೇಟ್ ಹತ್ರ ಬಂದಿದ್ದೀವಿ. ನೆಕ್ಸ್ಟ್ ನಮಗೆ 6:30ಗೆ ಫ್ಲೈಟ್ ಡಿಪಾರ್ಚರ್ ಆಗೋದು. ಹೋಗಿ ಸ್ವಲ್ಪ ಹೊತ್ತು ಸೆಟ್ಲ್ ಆಗೋಣ. ಸಿಕ್ಕಾಪಟ್ಟೆ ಟಯರ್ಡು, ಹಿಂದಿನ ದಿವಸ ಕೆಲಸ ಕಂಟಿನ್ಯೂಸು, ಹಾಗೇ ಬಂದು ಬಂದುಬಿಟ್ವಿ. ಬಟ್ ಬೆಸ್ಟ್ ಎಕ್ಸ್ಪೀರಿಯನ್ಸ್. ಐ ಆಮ್ ಸೋ ಎಂಜಾಯಿಂಗ್. ಫಸ್ಟ್ ಟೈಮು ಪ್ರತಿಯೊಂದು ಫಾರ್ಮಾಲಿಟೀಸ್ನೂ ಮಾಡಿಕೊಂಡು ಬರಬೇಕಾದ್ರೆ ಲೈಟಾಗಿ ಒಳಗಡೆ ಪುಕ್ಕ ಅಂತಿತ್ತು. ಸೊ ಬನ್ನಿ ಹೋಣ. ರೀಲೆ ಹೊಟ್ಟೆ ಸಿಕ್ಕಾಪಟ್ಟೆ ಹಸಿವಾಗ್ತಿದೆ. ಒಳಗೆ ಪಿಜ್ಜಾ ಟ್ರೈ ಮಾಡೋಣ ಅಂತ ಹೋದರೆ ಕ್ಲೋಸು. ಸೊ ಒಳಗೆ ಬರೋಕ್ಕೆ ಮುಂಚೆ ನೀವು ವಾಟರ್ ಬಾಟ್ಲು ತರಕ್ಕೆ ಹೋಗ್ಬಿಡಿ, ಬಿಕಾಸ್ ಒಳಗೆ ಬಿಡಲ್ಲ. ಒಳಗೆ ಬಂದಾದ್ಮೇಲೆ ದೇವ್ರೊಣಕ್ಕೆ ಸಿಗೋಲ್ಲ, ಇಲ್ಲೇ ತಗೋಬೇಕು. 1/2 ಲೀಟ್ರ್ ವಾಟರ್ ಬಾಟಲ್ ಕಾಸ್ಟು 70 ರೂಪೀಸ್. ಬಟ್ ಬೇಕೇ ಬೇಕಾಗುತ್ತೆ. ₹450 ಎಲ್ಲ ಜಾಸ್ತಿ. ಆಚೆಗಿನ ಎಷ್ಟು ಜಾಸ್ತಿ ಇರುತ್ತಿಲ್ಲಿ? ಹಾಂ ಅದೇ, ಇಲ್ಲ ಆಚೆಗಿನ ನಾರ್ಮಲಾಗಿ ಎಷ್ಟು ಜಾಸ್ತಿ ಇರುತ್ತಿಲ್ಲಿ? ಗೊತ್ತಿರುತ್ತೆ, ನಿಜ ಗೊತ್ತಿಲ್ಲ. ನಿಮ್ದು ಯಾವ ಊರು? ತಮಿಳ್ನಾಡ. ಹೆಂಗೆ? ಕನ್ಯಾಕುಮಾರಿ. ಓಕೆ. ಆಚೆಗಿನ ಸಿಕ್ಕಾಪಟ್ಟೆ ಕಾಸ್ಟು. ವಾಟರ್ ಬಾಟ್ಲ್ 70 ರೂಪಾಯಿ. ಥಮ್ಸಪ್ಪು ಇಲ್ಲಿ 350 ml ಕೊಡ್ತಾರೆ. ಕಾಸ್ಟ್ 100 ರೂಪೀಸು ಪರ್ ಟಿನ್ನು. ಸೊ 2 ತೊಗೊಂಡಿದ್ದೀವಿ.
ಕುಕ್ಕೀಸ್ ಅಂತೂ ಗಾಬರಿ ಆಗೋಯ್ತು. ಬಿಲ್ ಹಾಕಿದ ತಕ್ಷಣ 450 ರೂಪಾಯಿ ಕುಕ್ಕೀಸ್ ಕಾಸ್ಟು. ಟೋಟಲ್ 750 ರೂಪೀಸ್ ಬಿಲ್ಲು. ನೈಟು ಪಿಜ್ಜಾ ಆಯ್ತಂದರೆ ಪಿಜ್ಜಾ ಟ್ರೈ ಮಾಡ್ತಿದ್ದೆ ಗೈಸ್. ಹೊಟ್ಟೆ ಸಿಗಾಬಿಟ್ಟು ಎಷ್ಟೋ ಆಗ್ತಿದೆ. ಬನ್ನಿ ನಾವು ನಮ್ಮ ಟರ್ಮಿನಲ್ ಹೋಗಿ ಡಿಪಾರ್ಚರ್ ಗೇಟ್ಸ್ ಹತ್ರ ಹೋಗಿ ಕುತ್ಕೊಬಿಟ್ಟು ಸ್ವಲ್ಪ ಜ್ಯೂಸ್ ಕುಡಿಯೋಣ. ಇಲ್ಲಿ ನೋಡಿ ಒಂದು ಒಳ್ಳೆ ಆಪ್ಷನ್ ಕೊಟ್ಟಿದ್ದಾರೆ ಸೀಟಿಂಗಲ್ಲೇ. ಚಾರ್ಜರು USB ಸ್ಲಾಟು ಇದೆ, ನಾರ್ಮಲ್ 3 ಪಿನ್ ಪ್ಲಗ್ಗು ಇದೆ. ನೆಕ್ಸ್ಟ್ ಬರೋ ಅಷ್ಟಕ್ಕೆ ಟೈಪ್ಸ್ ಇದು ಇಟ್ಬಿಟ್ರೆ ಐಫೋನ್ಗಳಿಗೆಲ್ಲ ಹೆಲ್ಪ್ ಆಗೋಗುತ್ತೆ. ಎಲ್ಲ ತೊಗೊಂಡಾದ್ಮೇಲೆ ನಮ್ಮ ಫ್ರೆಂಡ್ ಹೇಳ್ತಾರೆ ದುಡ್ಡು ಜಾಸ್ತಿ ಇದೆ ನಮ್ಮ ಹತ್ರ, ಅದಕ್ಕೋಸ್ಕರ ಹಿಂಗೆ ಖರ್ಚು ಮಾಡ್ತಾಯಿದ್ದೆ. ಲಿಟ್ರಲಿ ನಾನು ಅದು ಏರ್ಪೋರ್ಟ್ ಆಚೆ ಇದ್ರೆ ಇಷ್ಟೆಲ್ಲ ಖರ್ಚು ಮಾಡೋಕ್ಕೋಗಲ್ಲ. ಆಮೇಲೆ ನನ್ನ ಹತ್ರ ಜಾಸ್ತಿ ಇದೆ ಅಂತ ಅನ್ಕೊಬಿಟ್ಟಿರ. ಎಂಟ್ರಿ ಆಗಬೇಕಾದ್ರೆ ಲೈಟಾಗಿ ಒಂದು ಇದಿತ್ತು, ಬಟ್ ಪ್ರೋಸೆಸ್ ನೋಡ್ಬೇಕಾದ್ರೆ ನನಗೇನೋ ಸಿಂಪಲ್ ಅಂತ ಅನಿಸ್ತು ಗೈಸ್. ಬಿಕಾಸ್ ನಾನು ಜೆರಾಕ್ಸ್ ಕಾಪಿ ತೊಗೊಬಂದ್ಬಿಟ್ಟೆ, ಹಾರ್ಡ್ ಕಾಪಿ. ಬಟ್ ಸಾಫ್ಟ್ ಕಾಪಿ ಇದ್ರೇ ನಿಮಗೆ ಆರಾಮಾಗಿ ಆಗಿಬಿಡುತ್ತೆ. ಜಸ್ಟ್ ಫೋನಲ್ಲಿ ಟಿಕೆಟ್ ಕಾಪಿ ಇಟ್ಕೊಬಿಟ್ರೇ ಗೇಟ್ಸ್ ಎಂಟ್ರಿ ಆಗಬೇಕಾದ್ರೆ ನೆಕ್ಸ್ಟು ಚೆಕ್-ಇನ್ ಟೈಮಲ್ಲೂ ಸಾಫ್ಟ್ ಕಾಪಿನೇ ತೋರಿಸಿದ್ರೆ ಆರಾಮಾಗಿ ಆಗಿಬಿಡುತ್ತೆ. ನೆಕ್ಸ್ಟ್ ಪ್ರೋಸೆಸ್ ಇರೋದು ಇಮಿಗ್ರೇಷನ್, ಸೆಕ್ಯೂರಿಟಿ ಚೆಕ್ಕು, ಡಿಪಾರ್ಚರ್ ಗೇಟ್ಸ್ಗೆ ಕಳಿಸ್ಬಿಡ್ತಾರೆ. ಒಳಗೆ ಬಂದರೆ ನಿಮಗೆ ರೆಸ್ಟೋರೆಂಟ್ಸು ಈ ಥರ ಫುಡ್ ಐಟಮ್ಸ್ಗಳು ಇರುತ್ತೆ. ಬಟ್ ಆಚೆಗಿನ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಎಮರ್ಜೆನ್ಸಿ ಟೈಮಲ್ಲಿ ಬೇಕಿದ್ರೆ ನೀವು ತೊಗೊಳೋಕ್ಕೆ ಒಂದು ಒಳ್ಳೆ ಜಾಗ. ಇದೆಲ್ಲ ನನಗೇನು ಬೇಜಾರಾಗಿಲ್ಲ. ಬಿಸ್ಕೆಟ್ಗೆ ಹೋಗ್ಬಿಟ್ಟು ನಾನು ಅಷ್ಟು ದುಡ್ಡು ಕೊಟ್ಬಿಟ್ನಲ್ಲ ಅಂದ್ಬಿಟ್ಟೆ ನನಗೆ ಬೇಜಾರು. ಅಲ್ಲಿ ಕೇಳಿದೆ ಏನಾದ್ರು ಎಕ್ಸ್ಪೆನ್ಸ್ ಇದ್ದರೆ ಹೇಳಿ ಅದು ಇದು ಅಂತ. ಸಾರ್ ಇದೆಲ್ಲ ಇಂಪೋರ್ಟೆಡ್ ಸಾರ್ ಅಂತ ಹೇಳ್ತಿದ್ದಾರೆ. ಏನೇ ಇಂಪೋರ್ಟೆಡ್ ಆಗಿದ್ರು ಮನಸಾಕ್ಷಿ ಬೇಡ. ಆರು ಪೀಸ್ ಬಿಸ್ಕೆಟ್ಗೆ 450 ರೂಪಾಯಿ. ಸಾರಿ 6 ಅಲ್ಲ 9 ಇದೆ. ಒಂದು ರ್ಯಾಕಲ್ಲಿ 3 ಬಿಸ್ಕೆಟು. ಆಯ್ತಾನೇ ಇಲ್ಲ. ನೆಕ್ಸ್ಟ್ ಲೆವೆಲ್. ರಾಸ್ಬೆರಿ ಫ್ರೂಟು, ಲೈಟಾಗಿ ಒಂದು ಹುಳಿ, ಬಟ್ ಒಂದು ಬೆಸ್ಟು ಕುಕ್ಕೀಸು. ಎಮರ್ಜೆನ್ಸಿಗೆ ನೈಟ್ ಟೈಮು ನಿಮಗೆ ಅರ್ಲಿ ಮಾರ್ನಿಂಗ್ ಫ್ಲೈಟ್ಸ್ ಇದ್ದಾಗ ಏನೂ ಸಿಗೋಲ್ಲ. ಆಚೆಯಿಂದ ಯಾರೂ ತಂದಿರಲ್ಲ. ತಂದಿಲ್ಲದೆ ಇರೋರು ಇಲ್ಲಿ ಆರಾಮಾಗಿ ನೀವು ತೊಗೊಂಡು ಹೊಟ್ಟೆ ತುಂಬಿಸ್ಕೋಬೋದು ಗೈಸ್. ಲಿಟ್ರಲಿ ಹೇಳಬೇಕಂದ್ರೆ ನನ್ನ ಚಾನಲ್ ಇಷ್ಟು ದೂರ ತನಕ ನಾನು ಟ್ರಾವೆಲ್ ಮಾಡ್ತೇನೆ ಅಂತ ದೇವರನ್ನಾಗಿ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಏನೋ ಒಂಥರ ಖುಷಿ, ಡಿಫ್ರೆಂಟ್ ತೋರಿಸೋದ್ರಲ್ಲಿ ಏನೋ ಒಂಥರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿರುತ್ತೆ. ಓಡುತ್ತೆ ಬಿಡುತ್ತೆ ಸೆಕೆಂಡ್ರಿ, ಬಟ್ ಡಿಫ್ರೆಂಟಾಗಿ ತೋರಿಸ್ಬೇಕು ಫುಡ್ಸ್ನ, ಅದೇ ಒಂಥರ ಮಜಾ ಅಂತ ಹೇಳ್ತೀನಿ. ಬೆಸ್ಟು. ನಾವು ಆಲ್ಮೋಸ್ಟ್ 4:15ಗೆ ಬಂದ್ಬಿಟ್ವಿ. ನಮಗೆ ಡಿಪಾರ್ಚರ್ ಅದು 6:30. ಅದು ಹಿಂಗೆ 5:30 5:45 ಅನೌನ್ಸ್ಮೆಂಟ್ ಹಾಕಿದ ತಕ್ಷಣ ಫ್ಲೈಟ್ ಒಳಗೆ ಹೋಗ್ಬಿಡ್ತೀವಿ. ಅಲ್ಲಿ ಸಿಗೋಣ. ಓಕೆ ಡನ್. ಹಾಂ 699. ಲಿಟ್ರಲಿ ಅವ್ರ ಭಾಷೆನೇ ಸ್ವಲ್ಪ ಮಕ್ಕಳು ಹೊಡಿತಿದ್ದೆ ನನಗಂತೂ.